ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಕೊನೆಗೂ ಮದುವೆ ಆಯಿತು ಗಿಲ್ಲಿ ಕಾವ್ಯದು. ಸೊ ಮದುವೆ ಫಿಕ್ಸ್ ಆಯಿತು ಗಿಲ್ಲಿ ಕಾವ್ಯದು. ಎಂಗೇಜ್ಮೆಂಟ್ ಅಂತೂ ಕೂಡ ಈಗಾಗಲೇ ಆಗಿದೆ. ಎಂಗೇಜ್ಮೆಂಟನ್ನು ಗುಟ್ಟಾಗಿ ಮಾಡಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಯಾವಾಗ ಎಂಗೇಜ್ಮೆಂಟ್ ಆಯಿತು, ಮದುವೆ ಯಾವಾಗ, ಇವರಿಬ್ಬರು ಮನೆಯಲ್ಲಿ ಒಪ್ಕೊಂಡ್ರ ಅಥವಾ ಏನಾದರೂ ಇವರಿಬ್ಬರ ನಡುವೆ ಒಂದು ಒಳ್ಳೆಯ ಮನಸ್ತಾಪ ಬಂದು ಈ ರೀತಿಯಾಗಿ ಮಾಡ್ಕೊಂಡ್ರ, ತಂದೆ ತಾಯಿಯ ಹತ್ರ ಒಂದು ಹೇಳ್ಕೊಳ್ಳಾರ್ದೆ ಇವರಿಬ್ಬರು ಏನಾದರೂ ಮದುವೆ ಆಗೋಕ್ಕೆ ನಿರ್ಧಾರವನ್ನು ಮಾಡಿದ್ದಾರಾ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆಯಾಕೆ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನಷ್ಟು ಇಂಥ ವಿಡಿಯೋಸ್ಗಳಿಗಾಗಿ, ಕನ್ನಡ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಒಂದು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ತಡೆಯಾಕೆ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಗಿಲ್ಲಿ ಕಾವ್ಯ ಅಂತಕ್ಕಂಥದ್ರೆ ತುಂಬ ಒಂದು ಫೇಮಸ್ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಈಗ ಯಾವ ರೀತಿಯಾಗಿ ಬಿಟ್ಟಿದೆಯಪ್ಪ ಅಂತಂದರೆ, ಒಂದು ಹೀರೋಯಿನ್ಗೂ ಕೂಡ ಈ ರೀತಿಯ ಡಿಮ್ಯಾಂಡ್ ಇಲ್ಲ. ಆ ರೀತಿಯ ಡಿಮ್ಯಾಂಡ್ ಗಿಲ್ಲಿ ಕಾವ್ಯಗೆ ಇದೆ. ನಾವು ಹಲವಾರು ಕಾರ್ಯಕ್ರಮಗಳನ್ನು ನೋಡ್ಬೋದು, ಸೊ ರಿಯಾಲಿಟಿ ಶೋಗಳನ್ನು ನೋಡ್ಬೋದು. ಎಲ್ಲರ ಕಡೆ ಕೂಡ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯದೇ ಒಂದು ಸದ್ದು ಆಗಿಬಿಟ್ಟಿದೆ. ಒಂದು ಗಿಲ್ಲಿ ಅವರೇ ಒಬ್ಬಂಟಿಯಾಗಿ ಹೋಗ್ಬಿಟ್ರೆ ಕಾವ್ಯ ಶೈವ ಅವರು ಎಲ್ಲಿ ಅಂತಕ್ಕಂಥ ಮಾತನ್ನು ಗಿಲ್ಲಿ ಅವರನ್ನ ಕೇಳ್ತಾರೆ. ಇನ್ನು ಕಾವ್ಯ ಶೈವ ಅವರು ಒಬ್ಬಂಟಿಯಾಗಿ ಹೋಗ್ಬಿಟ್ರೆ ಒಂದು ಗಿಲ್ಲಿ ಎಲ್ಲಿ ಅಂತಕ್ಕಂಥ ಮಾತನ್ನು ಒಂದು ಕಾವ್ಯ ಶೈವ ಅವರನ್ನೇ ಕೇಳ್ತಾರೆ. ಸೊ ಈ ರೀತಿಯಾದ ಘಟನೆಗಳನ್ನು ನಾವು ಹಲವಾರು ಬಾರಿ ಹಲವಾರು ಕಾರ್ಯಕ್ರಮಗಳಲ್ಲಿ, ಹಲವಾರು ರಿಯಾಲಿಟಿ ಶೋಗಳಲ್ಲಿ ನೋಡಿದ್ದೇವೆ. ಇನ್ನು ಮೊನ್ನೆ ಅಷ್ಟೇ ನೋಡ್ಬೋದು, ಒಂದು ಹಲವಾರು ಒಂದು ಕಾರ್ಯಕ್ರಮಗಳಲ್ಲಿ ಒಂದು ಪುಟಾಣಿ ಕೂಡ ಕೇಳಿತ್ತು, ನೀವು ಯಾರನ್ನ ಮದುವೆ ಆಗ್ತೀರಾ ಅಂತಕ್ಕಂಥ ಮಾತನ್ನು ಒಂದು ಕಾವ್ಯ ಶೈವ ಅವ್ರನ್ನ ಕೇಳಿತ್ತು. ನಾನು ಯಾರನ್ನ ಮದುವೆ ಆದರೆ ಚೆನ್ನಾಗಿರ್ತೀನಿ ಅಂತಕ್ಕಂಥ ಮಾತನ್ನು ಒಂದು ಕಾವ್ಯ ಶೈವ ಅವರು ಆ ಪುಟಾಣಿ ಮಗುವಿಗೆ ಕೇಳಿದಾಗ, ಇಲ್ಲ ನೀವು ಗಿಲ್ಲಿಯನ್ನು ಮದುವೆ ಆಗಬೇಕು ಅಂತಕ್ಕಂಥದ್ದನ್ನು ಆ ಒಂದು ಪುಟಾಣಿ ಮಗು ಹೇಳುತ್ತೆ. ಆಗ ಒಂದು ಕಾವ್ಯ ಶೈವ ಅವರು ಕೂಡ, ಇಲ್ಲ ನಾನು ಖಂಡಿತವಾಗ್ಲೂ ಗಿಲ್ಲಿಯನ್ನು ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಒಂದು ಆ ಪುಟಾಣಿ ಮಗುವಿಗೆ ಒಂದು ಕಾವ್ಯ ಶೈವ ಅವರು ಹೇಳ್ತಾರೆ. ಆಗ ಒಂದು ಗಿಲ್ಲಿಯ ಮುಖದಲ್ಲಿರುವ ಮಂದಹಾಸನ ನೋಡಿ ಒಂದು ಗಿಲ್ಲಿ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಯಾಕಪ್ಪ ಅಂತಂದರೆ ಅಲ್ಲೇ ಗೊತ್ತಾಗುತ್ತೆ ನಮಗೆ ಇಬ್ಬರ ನಡುವಿನ ಬಾಂಡಿಂಗ್ ಎಂಥದ್ದು ಅಂತಕ್ಕಂಥದ್ದನ್ನು. ಇನ್ನು ಹೇಳ್ಬೇಕಪ್ಪ ಅಂತಂದರೆ, ಏನು ಬಿಗ್ ಬಾಸ್ನಲ್ಲಿ ಕೂಡ ಇಬ್ಬರು ತುಂಬಾ ಚೆನ್ನಾಗಿ ಒಂದು ಆಟವನ್ನು ಆಡಿದ್ರು. ಇಬ್ಬರು ಒಬ್ಬರ ಮೇಲೆ ಒಬ್ಬರು ಪ್ರೀತಿಯನ್ನು ಇಟ್ಕೊಂಡಿದ್ರು, ತುಂಬಾ ಒಂದು ಖುಷಿಯಾಗಿ ಜೀವನವನ್ನು ನಡೆಸ್ತಾ ಇದ್ರು. ಸೊ ಇದ್ದಕ್ಕಿದ್ದ ಹಾಗೆ ಏನಾಯಿತು, ಸೊ ಇಬ್ಬರು ಮದುವೆಯನ್ನು ಯಾಕೆ ಆಗ್ತಿದ್ದಾರೆ, ಸೊ ಇದ್ದಕ್ಕಿದ್ದಾಗೆ ಒಂದು ಮದುವೆಯನ್ನು ಇಷ್ಟು ಬೇಗ ಯಾಕೆ ಆಗ್ತಿದ್ದಾರೆ, ಇಷ್ಟು ಬೇಗ ಮದುವೆ ಆಗಲ್ಲ ಅಂತಕ್ಕಂಥವ್ರು, ಇಷ್ಟು ಬೇಗ ಮದುವೆಯನ್ನು ನಾನು ಆಗುವುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದವರು ಇಷ್ಟು ಬೇಗ ಯಾಕೆ ಮದುವೆನ ಆಗ್ತಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ, ಇಬ್ರು ಕೂಡ ಒಂದು ಒಳ್ಳೆಯ ಬಾಂಡಿಂಗ್ನಲ್ಲಿ ಇದ್ದಂಥವ್ರು. ಇನ್ನು ಗಿಲ್ಲಿ ಅವ್ರ ಬಗ್ಗೆ ನೋಡ್ಬೇಕಪ್ಪ ಅಂತಂದರೆ, ಅವರು ಬಿಗ್ ಬಾಸ್ನಲ್ಲಿ ಆಡಿದ ಆಟಗಳೇ ಒಂದು ಕಾವ್ಯ ಅವರ ಮೇಲಿನ ಪ್ರೀತಿಯನ್ನು ತೋರಿಸ್ತವೆ. ಇನ್ನು ಕಾವ್ಯ ಶೈವ ಅವರು ಸೋಲ್ಬಾರ್ದು, ಅವರು ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅಂತಕ್ಕಂಥದ್ರಿಂದ ಸೊ ಒಂದು ಫೈನಲ್ನಲ್ಲಿ, ಒಂದು ಫಿನಾಲೆಗಳಲ್ಲಿ ಕೆಲವೊಂದಿಷ್ಟು ಆಟಗಳನ್ನು ಆಡ್ತಾರೆ. ಸೊ ಇನ್ನು ಕಾವ್ಯ ಶೈವ ಅವರು ಸೋತ್ ಬಿಡ್ತಾರೆ ಅನ್ನೋದಕ್ಕೋಸ್ಕರ ಕೆಲವೊಂದಿಷ್ಟು ಆಟಗಳನ್ನು ಆಡ್ತಾರೆ. ಸೊ ಅವು ಒಂದು ಮನದಲ್ಲಿ ಅಚ್ಚರಿಯಾಗಿ ಕೂತ್ಬಿಟ್ಟಿವೆ. ಯಾಕಪ್ಪ ಅಂತಂದರೆ, ಒಬ್ಬ ಅವಳಿಗೋಸ್ಕರ ಒಂದು ಆಟವನ್ನು ಆಡೋದು ಅಂದರೆ ಅದು ಸುಲಭದ ಮಾತಲ್ಲ. ಯಾಕಪ್ಪ ಅಂತಂದರೆ, ಕಾಂಪಿಟೇಷನ್ ಅಂತ ಬಂದಾಗ ಎಲ್ಲರೂ ಕೂಡ ತಮ್ಮದೇ ಆದ ಒಂದು ವೇಯಲ್ಲಿ ಹೋಗ್ತಾರೆ, ತಾವೇ ಗೆಲ್ಲಬೇಕು ಅಂತಕ್ಕಂಥ ಒಂದು ಮೈಂಡ್ಸೆಟ್ಟಿಂದ ಆಟವನ್ನು ಆಡ್ತಾರೆ. ಸೊ ಇಲ್ಲಿ ಕಾವ್ಯ ಶೈವ ಅವರು ಸೋಲ್ಬಾರ್ದು ಅಂತಕ್ಕಂಥ ಒಂದು ಮೈಂಡ್ಸೆಟ್ನಿಂದ ಒಂದು ಆಟವನ್ನು ಆಡ್ತಾರೆ ಗಿಲ್ಲಿ. ಅದು ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಎಷ್ಟೋ ಒಂದು ಅಭಿಮಾನಿಗಳು ಯಾವ ರೀತಿಯಾಗಿ ಮಾಡಿಬಿಟ್ಟಿದ್ದಾರೆಪ್ಪ ಅಂತಂದರೆ, ಗಿಲ್ಲಿ ಕಾವ್ಯ ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥದ್ರಿಂದ ಹಲವಾರು ದೇವರುಗಳಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದಾರೆ, ಹಲವಾರು ಹೋಮ ಹವನಗಳನ್ನು ಕೂಡ ಮಾಡಿಸಿದ್ದಾರೆ. ಸೊ ಅಷ್ಟಕ್ಕೂ ಈ ರೀತಿಯಾದ ಮದುವೆ ಆದರೆ ನಮಗೆ ತುಂಬಾ ಖುಷಿ ಆಗುತ್ತೆ, ಇಬ್ಬರು ಮದುವೆ ಆದರೆ ಅಂತಕ್ಕಂಥದ್ದನ್ನು ಕಮೆಂಟ್ ಮೂಲಕವೂ ಕೂಡ ತಿಳಿಸಿದ್ದಾರೆ. 100ಕ್ಕೆ ಒಂದು 90% ಕಮೆಂಟ್ಗಳು ಕೂಡ ಗಿಲ್ಲಿ ಕಾವ್ಯ ಜೋಡಿ ಆಗಲಿ ಅಂತಕ್ಕಂಥದ್ದು ಇದ್ದೇ ಇರುತ್ತವೆ. ಇನ್ನು 10% ಇಲ್ಲ ಇವರಿಬ್ಬರು ಮದುವೆ ಆದರೆ ಚೆನ್ನಾಗಿರಲ್ಲ, ಒಂದು ಕಾವ್ಯ ಶೈವಗೆ ಅಪೇರ್ ಇದೆ, ಸೊ ಧನು ಅವ್ರ ಜೊತೆ ಅಂತಕ್ಕಂಥ ಕಮೆಂಟ್ಗಳು ಕೂಡ ಬಂದೇ ಬರ್ತವೆ. ಸೊ ಇನ್ನು ನೋಡ್ಬೇಕಂದ್ರೆ ಗಿಲ್ಲಿ ಕಾವ್ಯ ಇಬ್ಬರು ಒಂದು ಒಳ್ಳೆಯ ಜೋಡಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನು ಇವರ ಮದುವೆ ಯಾವಾಗ, ಮದುವೆ ಫಿಕ್ಸ್ ಆಯ್ತಾ, ಮದುವೆ ಮನೆಯಲ್ಲಿ ಮಾತುಕತೆ ಮಾಡಿದ್ರ ಅಂತ ನೋಡೋದಾದ್ರೆ, ಖಂಡಿತವಾಗ್ಲೂ ಸ್ನೇಹಿತರೆ ಇವರಿಬ್ಬರ ಮನೆಯಲ್ಲೂ ಸಂಪೂರ್ಣವಾದ ಒಪ್ಪಿಗೆ ಇದೆ. ಕಾವ್ಯ ಶೈವ ಅವರ ಮನೆಯಲ್ಲೂ ಗಿಲ್ಲಿ ಅವರ ಬಗ್ಗೆ ಸಂಪೂರ್ಣವಾದ ಒಪ್ಪಿಗೆ ಇದೆ. ಇನ್ನು ಗಿಲ್ಲಿ ಅವರ ಮನೆಯಲ್ಲೂ ಕಾವ್ಯ ಶೈವ ಅವರ ಬಗ್ಗೆ ಸಂಪೂರ್ಣವಾದ ಒಪ್ಪಿಗೆ ಇದೆ. ಇನ್ನು ಇವರಿಬ್ಬರಿಗೂ ಕೂಡ ಸಂಪೂರ್ಣವಾದ ಒಪ್ಪಿಗೆ ಇದೆ. ಸೊ ಆದರೆ ಮದುವೆ ಕೂಡ ಇನ್ನೂ ಫಿಕ್ಸ್ ಮಾಡಿಲ್ಲ. ಯಾಕಪ್ಪ ಅಂತಂದರೆ, ಇಬ್ಬರು ಒಂದು ವೇಯಲ್ಲಿ ಹೋಗ್ತಾ ಇದ್ದಾರೆ, ಇಬ್ಬರು ತಮ್ಮ ಜರ್ನಿಯನ್ನು ಸಾಗಿಸ್ತಾ ಇದ್ದಾರೆ. ಸೊ ಇಬ್ಬರು ಕೂಡ ಆದಷ್ಟು ಬೇಗ ಸಾಧನೆಯನ್ನು ಮಾಡಿ ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥದ್ದನ್ನು ಆಶಿಸೋಣ. ಇವರಿಬ್ಬರು ಜೋಡಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.